ನಿಮ್ ತಲೆ ಮೇಲೆ ಏನೇನು ಕಾಣಿಸ್ ಇದೆ? ಏನು ಬೇಕಾಗಿತ್ತು? ಆಗ್ಲೇಬೇಕು, ಇದು ನನಗೆ ಬೇಕಾಗಿತ್ತು. ಫಸ್ಟ್ ಈ ಮೂವಿ ಟೈಟಲ್ ಕೇಳಿದ ತಕ್ಷಣ ನನಗೆ ಅನಿಸ್ತು ನಿದ್ರಾ ದೇವತೆ ಅಂದ್ರೆ ನಾವು ಕ್ಲಾಸ್ ಕೇಳ್ತೀವಿ ಹಂಗಂತ ಅನಿಸ್ತು. ಬಟ್ ನಿದ್ರಾ ದೇವತೆ ನೆಕ್ಸ್ಟ್ ಡೋರ್ ಅಂದ್ರೆ ನೆಕ್ಸ್ಟ್ ಏನೋ ಇದೆ ಏನೋ ಇದ್ರ ಬಗ್ಗೆ. ನೆಕ್ಸ್ಟ್ ಡೋರ್ ಅಂದ್ರೆ ಬಾಗ್ಲು ಹಂಗಂತ ಏನಾದ್ರು ಅನ್ಕೋಬಹುದು. ಆದ್ರೆ ಫಿಲ್ಮ್ ನೋಡಿದ ತಕ್ಷಣ ಟ್ರೈಲ್ ನೋಡಿದ ತಕ್ಷಣ ಅಮ್ಮನ ಬಗ್ಗೆನೂ ಐತಿ, ಲವ್ ಬಗ್ಗೆ ನಮಗೆ ಅನ್ಸುತ್ತೆ. ಕಾಲೇಜ್ ಸ್ಟೂಡೆಂಟ್ ಅಲ್ಲ ನಾವು, ಹಂಗಾಗಿ ಲವ್ ಬಗ್ಗೆ ಏನಾದ್ರು ಬಂದು ಅವ್ನಿಲ್ದೆ ನಾವು ಮಲಗಲ್ಲ, ಅವ್ನ ನೆನಪುಗಳು ನಮಗೆ ತುಂಬಾ ಬರ್ತವೆ ಅಂತ ಅನ್ಸ್ಬೋದು. ಹಂಗೆ ಅದ್ರಲ್ಲಿ ಅವ್ನ್ ಕೇಳ್ತಾರಲ್ಲ ಒಬ್ರು ಹೀರೋಗೆ, ಅವಳಿಲ್ದೆ ನಿನ್ ಮಲಗಲ್ಲ ಇವತ್ತು ಅಂತ. ಹಂಗೆ ಅವನು ಅವಳ ನೆನಪಲ್ಲೇ ಗುಂಗಲ್ ಇರ್ತಾನ ಅನ್ಸುತ್ತೆ, ಮಲಗಲ್ಲ ಅನ್ಸುತ್ತೆ. ಆ ಲವ್ ಬಗ್ಗೆ ಜಾಸ್ತಿ ಇದೆ ಅಂತ ಅನ್ಸುತ್ತೆ ನಂಗೆ. ಮಾಡಿದ್ದು ಈ ಸಿನಿಮಾ ಸಖತ್ ಹಿಟ್ ಆಗುತ್ತೆ ಹೋಗ್ರಿ. ನಮ್ ಲವ್ ಸಿನಿಮಾ ಅಂದ್ರೆ ಎಲ್ಲಾರು ಚೆನ್ನಾಗಿ ಎಲ್ಲಾರು ನಮ್ಗೆ ಇಷ್ಟ ಬರುತ್ತೆ ಅನ್ನೋ ಅದ್ರಲ್ಲಿ ಅಮ್ಮ ಮಗ ಬಗ್ಗೆ ಏನೋ ಇದೆ ಸೀಕ್ರೆಟ್ ಆಗಿ ಅಷ್ಟೇ ಗೊತ್ತಾಗಿದೆ. ಎಲ್ಲ ಚೆನ್ನಾಗಿದೆ ಟ್ರೈಲರು. ಹೀರೋ ಮಾತ್ರ ಹೀರೋ ಲುಕ್ ಸ್ವಾಗ್ ಎಲ್ಲ ಸಕ್ಕತ್ತಾಗಿದೆ. ಬರುತ್ತೆ ಬೇಗ ಟ್ರೈಲರ್. ಫಿಲಮ್ ಸೆಪ್ಟೆಂಬರ್ 12 ರಿಲೀಸ್ ಆಗುತ್ತೆ. ಚೆನ್ನಾಗಿದೆ, ನೋಡಿದ್ರೆ ಚೆನ್ನಾಗಿದೆ. ಕಾಮಿಡಿ ಇದೆ, ಲವ್ ಸ್ಟೋರಿ ಬಾರಿ ಇಷ್ಟ ಆಯ್ತು. ಹೀರೋ ಬಾಡಿ ಎಲ್ಲ ಇಷ್ಟ ಆಯ್ತು. ಸಾಂಗ್ ಎಲ್ಲ ಚೆನ್ನಾಗಿದೆ. ಫಸ್ಟ್ ಸೀನ್ ಮೇಲೆ ನೋಡ್ತೀನಿ ಬ್ರೋ. ಆಲ್ ದ ಬೆಸ್ಟ್ ಎಲ್ಲ ಟೀಮರಿಗೆ. ಲವ್ ಸ್ಟೋರಿ ಇರ್ಬೋದು ಬ್ರೋ, ಲವರ್ ಹೆಸರು ಇರ್ಬೋದು ಅನ್ಸುತ್ತೆ ಅಷ್ಟೇ ಬ್ರೋ. ಟ್ರೈಲರ್ ಅಂತ ಮಸ್ತ್ ಆಗಿತ್ತು, ಮುಂದೆ ಹೇಗಿರುತ್ತೆ ಅಂತ ತುಂಬಾ ಖುಷಿಯಾಗಿದೀವಿ. ನೋಡ್ಬೇಕಂತ ತುಂಬಾ ಎಕ್ಸೈಟ್ ಆಗಿದೀವಿ. ಮೂವಿ ಬಿಟ್ರೆ ಥಿಯೇಟ್ರಿಗೆ ಹೋಗಿ ಖಂಡಿತ ನೋಡ್ತೀವಿ. ನನ್ಗೆ ತುಂಬಾ ಇಷ್ಟ ಶೈನ್ ಶೆಟ್ಟಿ ಅವರು. ಅವ್ರ ಮೂವಿ ನೋಡಕ್ ನನ್ಗೆ ತುಂಬಾ ಎಕ್ಸೈಟ್ ಆಗಿದೀನಿ. ಮಸ್ತ್ ಆಗಿದೆ ಟ್ರೈಲರ್ ಫಸ್ಟ್ ನೋಡಿದ್ರೆ ಮೂವಿ ನೋಡೋ ಇಂಟ್ರೆಸ್ಟ್ ಬರತ್ತೆ ಅಂತ ಹೇಳ್ತೀನಿ. ಚೆನ್ನಾಗಿ ಥಿಯೇಟರ್ ಅಲ್ಲಿ ಓಡ್ಲಿ, ಎಲ್ಲರೂ ನಾವೆಲ್ಲ ಥಿಯೇಟರ್ ಬನ್ನಿ ನೋಡ್ತೀವಿ. ಆಲ್ ದ ಬೆಸ್ಟ್.